ಓಕೆ, ಇದು ಚರ್ಚೆ, ಇದು ಸಂವಾದನ, ಚರ್ಚೆನ, ಆರೋಗ್ಯಕರ ಚರ್ಚೆ ಆಗ್ತಾ ಇದೆಯಾ? ಅದನ್ನ ಬರೀ ನಾವು ಜನರಿಗೆ ಆರಂಭದಲ್ಲಿ ಆಶ್ವಾಸನೆ ಕೊಟ್ಟಿರ್ತೀವಿ, ಅದನ್ನ ಉಳಿಸ್ಕೊಳ್ಳೋ ಪ್ರಯತ್ನ ನಮ್ಮ ವಕ್ತಾರರಿಂದಲೂ ಆದರೆ ತುಂಬ ಒಳ್ಳೆಯದು ಅನ್ನೋದು ನನ್ನ ಭಾವನೆ. ಓಕೆ, ಕೇಳಿದಂಥ ಪ್ರಶ್ನೆಗಳಿಗೆ ನೇರವಾಗಿ ಉತ್ತರ ಸಿಗಲಿಲ್ಲ ಅಷ್ಟೇ. ದಟ್ ಈಸ್ ದ ಆನ್ಸರ್. ಓಕೆ, ಈಗ ಭಾರತೀಯ ಜನತಾ ಪಕ್ಷದ ವಕ್ತಾರರು ಸಿದ್ದಣ್ಣಗೌಡರು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ, ಬಹಳ ಬೇಗ ಬಂದ್ರಿ. ಓಕೆ, ಏನು ಸರ್, ಏನು ಚರ್ಚೆ ನಡೀತಾ ಇದೆ ಅಂತ ಏನಾದ್ರು ಅರ್ಥ ಆಗ್ತಿದೆಯಾ? ಅಲ್ಲ, ಈ ಚರ್ಚೆ ಅಂತಕ್ಕಂಥದ್ದು ತಾವು ಕೊಟ್ಟಿರ್ತಕ್ಕಂಥದ್ದು ವಿಷಯದ ಬಗ್ಗೆ PCM ಅಂತಕ್ಕಂಥ 2.0 ಇರ್ತಕ್ಕಂಥದ್ದು ಏನು ಅನಿಸ್ತು ನಿಮಗೆ? ಅದು ನೋಡಿದ ತಕ್ಷಣ ಏನು ನೆನಪಂತು ನಿಮಗೆ? ಇಲ್ಲ, ಇದು ಕಾಂಗ್ರೆಸ್ದ ಒಂದು ಅಜೆಂಡಾ ಏನು ಹುಟ್ಟು ಹಾಕಿದ್ರು ಭಾರತೀಯ ಜನತಾ ಪಾರ್ಟಿ ಸರ್ಕಾರದೊಳಗಡೆ, ಇವತ್ತು ಆ ತಿರುವನ್ನ ಅವರ ಮೆಂಟಾಲಿಟಿ ಒಳಗಡೆ ಏನಿತ್ತು ತಿರುಗುಬಾಣ ಇವತ್ತು ಅದನ್ನ ಕುಮಾರಸ್ವಾಮಿ ಅವರ ಬಾಯಿಂದ ಹೊರಗಡೆ ಬಂದಿದೆ. ಭಾರತೀಯ ಜನತಾ ಪಕ್ಷದ ವಕ್ತಾರರಿಗೆ ಗೊತ್ತಿಲ್ಲದೆ ಇರೋದು ಇದೆಲ್ಲ? ಅಲ್ಲ, ಗೊತ್ತಿರೋದಿಲ್ಲ ಅಂತ ಅಲ್ಲ, ಗೊತ್ತಿರೋದಿಲ್ಲ ಅಂತ ಜನರಿಗೆ ಬರ್ಬೋದು. ಅಲ್ಲ, ಒಂದು ಕುಮಾರಸ್ವಾಮಿ ಅವರು ವೈಯಕ್ತಿಕವಾಗಿರ್ತಕ್ಕಂಥ ವಿಚಾರವನ್ನ ಹೇಳಿರ್ತಕ್ಕಂಥವ್ರು ಅಲ್ಲ. ಕುಮಾರಸ್ವಾಮಿಗಳು ಈ ಕೇಂದ್ರದೊಳಗಡೆ ಒಬ್ಬರು ಸಚಿವರಾಗಿರ್ತಕ್ಕಂಥವ್ರು, ಒಂದು NDA ಸರ್ಕಾರದ ಒಂದು ಭಾಗ. ಅವ್ರು ಹೇಳಿದಾರೆ ಅಂತಂದ್ರು ಕೂಡ ಅದನ್ನ ಕೂಲಂಕುಷವಾಗಿ ಒಬ್ಬರ ಆ ಮಾತನ್ನ ಹೇಳ್ಬೇಕು ಅಂತಂದ್ರೆ ಬಿಡದಿ ಒಳಗಡೆ ಇವತ್ತು ಟೌನ್ಶಿಪ್ ಏನು ಆ ಸಂದರ್ಭದೊಳಗಡೆ ಇಷ್ಟೆಲ್ಲಗಳು ಕೂಡ ಹೋರಾಟ ಟೈಮಿಗೆ ತಕ್ಕಾಗ. ಈಗ ಎಕ್ಸಾಮಿಗೆ ಒಂದು 10 ನಿಮಿಷ ಇರುವಾಗ ಹೆಂಗೆ ಕ್ರಿಸ್ಪ್ ಆಗಿ ಆನ್ಸರ್ ಬರೆಯಕ್ ನೋಡ್ತೀವಿ, ಆ ತರ ಒಂದು ಮೆಂಟಾಲಿಟಿ ಬೆಳೆಸ್ಕೊಳ್ಳೋಣ ಸರ್. ಯಾಕಂದ್ರೆ ನಾವು ಯಾವಾಗ್ಲೂ ಬರೀ ಜನರಲೈಸ್ ಆಗಿ ಮಾಡ್ಕೊಂಡು ನಾವು ಏನೇನೋ ಹೇಳಕ್ ಹೋದ್ರೆ ಸತ್ಯ ಸಿಗಲ್ಲ. ಈಗ ಕೇಳಿ ಸಿಂಪಲ್ ಪ್ರಶ್ನೆ, ಒಬ್ಬ ಕೇಂದ್ರ ಸಚಿವರಾಗಿ, ಮಾಜಿ ಮುಖ್ಯಮಂತ್ರಿಗಳಾಗಿ, ಹಾಲಿ ಸಂಸದರು, ರಾಜ್ಯದ ಜನಮನ್ನಣೆಯನ್ನ ಗಳಿಸಿರುವಂತ ಮುಖ್ಯಮಂತ್ರಿ ಅಂತ ಸ್ಥಾನ ಪಡೆದುಕೊಂಡಂತವ್ರು ಯಾರು? ಅಲ್ಲ, ಕುಮಾರಸ್ವಾಮಿ ಛಾತಿ ಇದೆಯಲ್ಲ, ಅಂತವ್ರು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಆ ಮಾತನ್ನ ಗಂಭೀರವಾಗಿ ಪರಿಗಣಿಸಬೇಕಾ? ಇಲ್ಲ ಬಿಡ್ರಿ ಇವ್ರು ಯಾವಾಗ್ಲೂ ಏನೋ ಹೇಳ್ಕೊಳ್ತಾರೆ ಅನ್ನೋ ಒಂದು ನಿರ್ಲಕ್ಷ್ಯ ಭಾವನೆ ತಾಳ್ಬೇಕಾ? ಇಲ್ಲ, ಗಂಭೀರವಾಗಿ ಪರಿಗಣಿಸಬೇಕಾಗುತ್ತೆ. ಬರ್ಬೇಕಾದ್ರೆ ಯಾವಾಗ ಬರುತ್ತೆ ಸರ್? ಜಸ್ಟ್ ಲೆಟ್ಸ್ ಹ್ಯಾವ್ ಅ ಕನ್ವರ್ಸೇಷನ್. ಓಕೆ, ಇಂಟ್ರಾಕ್ಷನ್ ಇರಲಿ. ಅದು ಯಾವಾಗ ಪ್ರಾಮುಖ್ಯತೆ ಪಡೆಯುತ್ತೆ? ಏನಾದ್ರೂ ಒಂದು ಆಧಾರ, ಗುರುತು, ದಾಖಲೆ ಅಂತಿದ್ರೆ ಚೆನ್ನಾಗಿ. ಯಾಕೆ ಅಷ್ಟು ಅವ್ರಿಗೆ ಗೊತ್ತಾಗ್ಲಿಲ್ವಾ? ಇದನ್ನೆಲ್ಲ ನಾನು ಸುಮ್ಮನೆ ಹೇಳಬಾರ್ದು, ನನ್ನ ವ್ಯಕ್ತಿತ್ವಕ್ಕೊಂದು ತೂಕ ಇದೆ ಅಂತ ಅವ್ರಿಗೆ ಅನಿಸಿಲ್ಲ ಅನ್ನೋ ಭಾವನೆನಾ ನಿಮಗೆ ನಿಮ್ಮ ಮಿತ್ರ ಪಕ್ಷದ ಸದಸ್ಯರಿಂದ? ಇಲ್ಲ, ಖಂಡಿತವಾಗಿ ಕೂಡ ನೀವು ಹೇಳ್ತಕ್ಕಂಥ ವಿಷಯಕ್ಕೆ ನಂದು ಯಾವುದೇ ಕಾರಣಕ್ಕೂ ಸಹಮತ ಇಲ್ಲ. ಯಾಕಂತ ಕೇಳಿದ್ರೆ, ಒಬ್ಬ ಈ ರಾಜ್ಯದ ಅತ್ಯುನ್ನತವಾಗಿರ್ತಕ್ಕಂಥ ಮುಖ್ಯಮಂತ್ರಿಗಳ ಲಿಸ್ಟ್ ನಲ್ಲಿ ಇವತ್ತು ಯಾರಾದ್ರೂ ಇದ್ರೆ ಅದು ಕುಮಾರಸ್ವಾಮಿಗಳೇ. ಅದನ್ನ ಪಕ್ಷ ನಿರ್ಧಾರ ಮಾಡುತ್ತೆ, ಅದು NDA ನಿರ್ಧಾರ ಮಾಡುತ್ತೆ. ಆದ್ರೆ ಒಂದು ಅವ್ರು ಮಾತನಾಡ್ಬೇಕಂತಂದ್ರೆ ಯಾವುದೇ ರೀತಿಯಾಗಿರ್ತಕ್ಕಂತಹ ವಿಚಾರ ಇಲ್ಲದೆ ಮಾತನಾಡಿರ್ತಕ್ಕಂಥದ್ದಲ್ಲ. ಇವತ್ತು ರಾಜ್ಯದಲ್ಲಿ ಅಲ್ಲಲ್ಲ, ಇವತ್ತು ಕೇಳಿ ರಾಜ್ಯದ ಒಳಗಡೆ ಇವತ್ತು ಬರಗಾಲದ ಪರಿಸ್ಥಿತಿ ಬಂದ್ ನಿಂತಿದೆ, ಗೊಬ್ಬರ ಸಿಗ್ತಾ ಇಲ್ಲ. ಇವತ್ತು ರೈತರಿಗೆ ಬಿತ್ತನೆ ಬೀಜಗಳು ಸರಿಯಾಗಿ ಅಲ್ಲ ರೀ, ಒಬ್ರು ಕೃಷಿ ಸಚಿವರನ್ನ ನೇಮಕ ಮಾಡ್ತಾ ಇಲ್ಲ. ಕೊಟ್ಟಿರ್ತಕ್ಕಂಥ ಸಚಿವರು ಇವತ್ತು ಒಂದ್ ನಿಮಿಷ ಕೊಟ್ಟಿರ್ತಕ್ಕಂಥ ಸಚಿವರು ಈಗ ಇವತ್ತಿನ ಚರ್ಚೆ ಏನು ಅಂತ ಈಗ ನಿಜಕ್ಕೂ ಕೂಡ ಇದು ಎಲ್ಲ ಪಕ್ಷಗಳಲ್ಲೂ ಹಿಂಗ್ ನಡೆಯುತ್ತಾ? ಎಲ್ಲ ಪಕ್ಷಗಳು ಅಧಿಕಾರದಲ್ಲಿದ್ದಾಗ ನಡೆಯುತ್ತಾ? ಅಥವಾ DK ಶಿವಕುಮಾರ್ ಸಾರಥ್ಯದಲ್ಲಿ ನಡೀತಾ ಇರುವಂತಹ ಈ ಸಂಪುಟ ರಚನೆಯಲ್ಲಿ ಮಾತ್ರ ಈ ಪೇಮೆಂಟ್ ಕೋಟಾ, ಗೌರ್ಮೆಂಟ್ ಕೋಟಾ ಅಂತ ಇದೆಯಾ? ಅಥವಾ ನೀವು ಅಧಿಕಾರ ನಡೆಸಿದಾಗ ಹಂಗೆ ಮಾಡ್ತಾ ಇದ್ರ? ಏನಾದ್ರೂ ಮಾಹಿತಿ ನೋಡಿ, ಮುಖ್ಯಮಂತ್ರಿಗಳಾದಾಗ ಒಂದು 7-8 ದಿನ, ಒಂದು ವಾರದವರೆಗೆ ಸ್ವಲ್ಪ ಸಮಸ್ಯೆಗಳು ಇರ್ತವೆ. ಯಾರನ್ನ ಕ್ಯಾಬಿನೆಟ್ ಆದ್ರೆ ಇವತ್ತು ಹೌದು, ಪೇಮೆಂಟ್ಗಳು ಕ್ಲಿಯರ್ ಆಗದೆ ಉದ್ದೇಶಕ್ಕಾಗಿನೇ ಇವತ್ತು ಕ್ಯಾಬಿನೆಟ್ ಅನ್ನೋದು ಪರಿಪೂರ್ಣ ಆಗಿಲ್ಲ. ಕ್ಯಾಬಿನೆಟ್ ಒಳಗಡೆ ಆಗಿಲ್ಲ, ಕ್ಯಾಬಿನೆಟ್ ಒಳಗಡೆ ಆಗಿಲ್ಲ. ಯಡಿಯೂರಪ್ಪ ಅವರು ಕೂಡ ಎಷ್ಟೋ ದಿವಸ 2-3 ಮಂತ್ರಿಗಳನ್ನ ಇಟ್ಕೊಂಡು ತುಂಬಾ ಪ್ರಶ್ನೆ ಮಾಡ್ತಾ ಇದ್ವಿ. ಬಂದಿತ್ತು ಅವತ್ತು ಅವ್ರು ಒಬ್ಬರೇ ಸುತ್ತಾಡ್ತಾರೆ. ಬರೀ 3 ಮಿನಿಸ್ಟರ್ ಇಟ್ಕೊಂಡ್ಬಿಟ್ಟು ಅಡ್ಡಾಡ್ತಾ ಇದ್ದಾರೆ. ಅವರು ಕೂಡ ಅವ್ರಿಗೆ ಅಪಾಯಿಂಟ್ಮೆಂಟ್ ಗೆ ಅಲ್ಲಿ ಹೋಗ್ಬಿಟ್ಟು ಪರ್ಮಿಷನ್ ಕೇಳಕ್ ಅಡ್ಡಾಡ್ತಾ ಇದ್ರು. ಅವತ್ತಿಂದಕ್ಕೂ ಇದೇ ಸಮಂಜಸವಾ?
ಸರಿ ನೀವು ಹೇಳಿದ ಪ್ರಶ್ನೆ ಅಲ್ಲಲ್ಲ ನೀವು ಸಿಂಪಲ್ ಆಗಿ ವೆರಿ ಸಿಂಪಲ್. ಅವರು ಹಂಗೆ ಮಾಡ್ತಿದ್ರ? ಅಲ್ಲಲ್ಲ ಇಲ್ಲ, ಅವತ್ತು 3 ಜನ ಇದ್ರು ಕೂಡ ರಾಜ್ಯಾದ್ಯಂತ ದೊಡ್ಡ ಫ್ಲಡ್ ಬಂದ್ರು ಕೂಡ 5 ಲಕ್ಷ ರೂಪಾಯಿಗಳನ್ನ ಘೋಷಣೆ ಮಾಡಿ ಅವತ್ತು ಪ್ರವಾಹವನ್ನ ಪ್ಲೀಸ್ ಅಪ್ರಿಶಿಯೇಟ್ ಸಿದ್ದನಗೌಡ್ರ ಜಿಲ್ಲೆಗಳು ಸಹಿತ ಬರ್ತಾ ಇಲ್ಲ ರೀ, ಬರೀ ಇಲ್ಲೇ ಅಧಿಕಾರ ಹಸ್ತಾಂತರ ಗಂಭೀರವಾಗಿ ಚರ್ಚೆ ಮಾಡಬೇಕಾಗಿರುವಂತ ವಿಚಾರ ವಿನೋದಕ್ಕೀಡಾಗ್ತಾ ಇದೆ, ಹಾಸ್ಯಾಸ್ಪದ ಆಗ್ತಾ ಇದೆ. ಒಂದ್ ಸಣ್ಣ ಚಿಕ್ಕ ಸೆಂಟೆನ್ಸ್ ಈ ಒಂದು ಸಲ್ಮಾನ್ ಖಾನ್ ಒಂದು ಹಾಡಿದೆ, ಏನಂದ್ರೆ ಮೈ ಕರು ತೋ ಸಾಲ ಕ್ಯಾರೆಕ್ಟರ್ ಡೀಲಾ ಹೈ, ಓ ಕರೆ ತೋ ಸಾಲ ರಾಸ ಲೀಲಾ ಹೈ ಅಂತ ಹೇಳ್ತಾರೆ. ಅಂದ್ರೆ ನಾನು ಮಾಡಿದ್ರೆ ಹೀಗೆ. ಒಂದ್ ನಿಮಿಷ ಅವ್ರು ಮಾಡಿದ್ರೆ ರಾಸಲೀಲಾ. ಶಬ್ದಾರ್ಥ ತಗೊಳ್ಬೇಡ, ಶಬ್ದಾರ್ಥ ತಗೊಳ್ಬೇಡ. ಭಾವಾರ್ಥ ಅಂದ್ರೆ ನಾನು ಮಾಡಿದ್ರೆ ಅದು ಜನರ ಹಿತ, ಇವ್ರು ಮಾಡಿದ್ರೆ ಫ್ರೀ ಬಿ ಕೊಟ್ಟಂಗೆ, ನಾ ಮಾಡಿದ್ರೆ ಸರಿ ಅದೇ ಕೆಲಸ ಮಾಡಿದ್ರೆ, ಬೇರೆಯವ್ರು ಮಾಡಿದ್ರೆ ದುಡ್ಡು ಅನುಕೂಲ ಸಿಂಧು ರಾಜಕಾರಣ ಅಂತ ನಾನು ಗೆದ್ರೆ ಯತ್ನಾಳ್ ಅಂತಿದಾರಲ್ಲ ಈಗ